ಅಮ್ಮ ನಾನು ಮೋಸ ಮಾಡಿದ್ನಾ? ನಾನು ಮೋಸ ನೀನ್ ಮೋಸ ಮಾಡಿಲ್ಲ, ನಾನು ಮೋಸ ಮಾಡಿದ್ನಲ್ವಾ? ನಾನು ಮೋಸ ಮಾಡಿದ್ನಾ? ಅದಕ್ಕೆ ಏನ್ ಮೋಸ ಮಾಡಿದೀನಿ ಹೇಳಪ್ಪ, ಏನ್ ಮೋಸ ಮಾಡಿದ್ರಿ? ಹಿಂಗ್ ಬಡ್ದಿದ್ನ ಬೈದಿದ್ನ ಏನ್ ಮೋಸ ಮಾಡಿದ್ರಿ? ಬ್ಯಾಡಮ್ಮ ಶ್ವೇತಮ್ಮ, ನಾನು ಏನ್ ಮಾಡಿದೀನಿ ನಿಂಗೆ? ನೀನ್ ಹೆಂಗ್ ನೋಡ್ಕೊಂಡಿದ್ದೆ? ಏನ್ ನಾನು ಕೈ ಮುಗಿದ್ದೆ, ನಾನು ಕೈ ಮುಗಿದ್ದೀನಿ. ರಕ್ತ ಕಣ್ಣೀರಿದು, ಪರರ ಕಣ್ಣೀರಿನ ಪ್ರತಿಬಿಂಬ ಇದು. ಧರ್ಮ ಇದು, ಅವನ ಮರ್ಮ ಇದು. ಬೆಂಬಿಡದೆ ಹಿಂಬಾಲಿಸೋ ಕರ್ಮ ಇದು. ಸತ್ಯ ಇದು, ಕಹಿ ಸತ್ಯ ಇದು. ಬರಿ ಸಿಹಿಯನ್ನೇ ಉಂಡೋ ನಿಗುಳಿಯೋದಿದು, ಸುಳಿಯೋ ಇದು. ತಿಳಿಯೋ ಇದು. ಕಣ್ಣೀರಿದು, ರಕ್ತ ಕಣ್ಣೀರಿದು. ಪರರ ಕಣ್ಣೀರಿನ ಪ್ರತಿಬಿಂಬ ಇದು. ಅಯ್ಯೋ ಅಯ್ಯೋ ಅಯ್ಯೋ, ನನಗೆ ಕಣ್ ಕಾಣಿಸ್ತಿಲ್ವೇ? ಅಯ್ಯೋ ಅಯ್ಯೋ, ಉರಿ ಉರಿ, ಅಯ್ಯೋ ದೇವಾ, ನನಗೆ ಕಣ್ ಕಾಣಿಸ್ತಿಲ್ವೇ? ಅಯ್ಯೋ, ಎಲ್ಲ ಸುತ್ತಮುತ್ತ ಏನು ಕಾಣಿಸ್ತಿಲ್ವೇ? ಎಲ್ಲಿಗೆ ಹೋಗ್ಲಿ? ನಾನೀಗ ಏನು ಮಾಡಲಿ? ಅಯ್ಯೋ ಅಯ್ಯೋ, ಕಳ್ಳು ಕಳ್ಳು, ಅಯ್ಯೋ. ನಿನ್ನ ಬೇಕುಗಳಿಗೆ ತಾನೆ ಒಳ್ಳೆತನ ಕೊಟ್ಟೆ ಬಲಿ. ನಿನ್ನ ಆಸೆಗಳಿಗೆ ತಾನೆ ಕೆಟ್ಟತನ ಹುಟ್ಟಿತಿಲ್ಲಿ. ನಾನೆಂಬ ಅಹಂಕಾರ ಹೊರಲಾರದಂತ ಭಾರ ಮಣ್ಣಾಗುವೆ. ಕಣ್ಣೀರಿನ ರಕ್ತ ಕಣ್ಣೀರು. ನಾನು ಏನಾಗಬೇಕು? ನೀನ್ ಯಾರು? ನಂಗೆ ಅದೇ ಗೊತ್ತಿಲ್ಲ. ನೀನ್ ಏನಾಗಬೇಕು? ಕೇಳ್ತು ಸರಿ ಕಣಮ್ಮ, ನೀನ್ ಏನಾಗಬೇಕು? ಇಷ್ಟು ಸಾರಿ ಕೇಳ್ತಾ ಇದ್ಯಲ್ಲ ಸಂಜೀವಯ್ಯ. ಯಾಕೆ ಕೇಳಿ? ಸಂಜೀವ್, ಇಷ್ಟು ಸಾರಿ ಕೇಳ್ತಾ ಇದ್ಯಲ್ಲ, ನಿನ್ಗೇನಾದ್ರು ಮನ ಮರ್ಯಾದೆ ಇದೆಯಾ? ಗಂಡ ಅನ್ನೋದನ್ನ ಅಲ್ಲೇ ನಿಂತ್ಕೋ, ವಿಡಿಯೋ ಮಾಡ್ತಾ ಇದ್ದೀನಿ, ಅಲ್ಲೇ ನಿಂತ್ಕೋ. ಈ ಕಡೆ ಕೇಳೋ, ಇವತ್ ಬಂದು ಕೇಳ್ತೀಯಲ್ಲಪ್ಪ, ಗಂಡ ಅನ್ನೋದನ್ನು ಮರ್ತೋಗುವಷ್ಟು ಮನ್ಸು ಕೆಡ್ಸಿದ್ಯಲ್ಲ. ಏನ್ರಿ ಗುರುಗಳೇ, ಏನ್ರಿ ಸತ್ಯ, ಏನ್ರಿ ಸತ್ಯ? 2 ವರ್ಷಕ್ಕೆ ಎಷ್ಟು ಸರಿ ಬಂದಿದ್ದೀರಿ? 2.5 ವರ್ಷಕ್ಕೆ? ಹಲೋ ಸತ್ಯ ಹೇಳಪ್ಪ, 2.5 ವರ್ಷಕ್ಕೆ ಎಷ್ಟು ಸರಿ ಬಂದಿದ್ಯಾ ಹೆಂಡ್ತಿನ ನೋಡಕ್ಕೆ? ನಾನ್ ಕೇಳಿದ ಅಷ್ಟಕ್ಕೆ ಉತ್ತರ ಕೊಡ್ರಿ. 2.5 ಸಾಕ? 2.5 ವರ್ಷಕ್ಕೆ 5 ಸಾರಿ? ಯೋಗ್ಯತೆಗೆ ಮಾತಾಡ್ತೀರಿ. ದುಡಿತೀರಿ, ಹೆಂಡತಿ ಮಕ್ಕಳನ್ನ ಸಾಕೋದಾಗಿತ್ತಲ್ವಾ? ಕೇಳ್ರಿ, ಏನೋ ಹೇಳ್ತಾ ಇದ್ದಾಳೆ. ಶ್ವೇತಾ ಹತ್ರ ಬಮ್ಮ, ಶ್ವೇತಾ ಸಂಜೀವ್ ಹತ್ರ ಬಾ. ಕೇಳು, ಇನ್ಮೇಲಾದ್ರೂ ಚೆನ್ನಾಗಿ ನೋಡ್ಕತೀಯ ಅಂತ. ಯಾಕಮ್ಮ ನೀನ್ ನೋಡ್ಕೊಂಡಿರಲ್ವಾ? ನೋಡ್ಕೊಂಡಿರಲ್ವಾ? ನಾನು ಮೋಸ ಮಾಡಿದ್ದ? ಮೋಸ ಮಾಡಿದ್ದ? ಇಲ್ಲಿ ಊಟ ಆಗ್ತಿರಲ್ವಾ? ನೀವು ಇಲ್ಲೇ ಬಂದಿಲ್ಲ ಅಂತಂದ್ರೆ ಕ್ವಶನ್ಗಳು ಕೇಳ್ತಾ ಮಾತಾಡೋದಲ್ಲ. ಮೊದಲು ಮನುಷ್ಯತ್ವದಿಂದ ಮಾತಾಡಿ, ಆಮೇಲೆ ಮುಂದಿನ ಜೀವನ. ನೀವು ಒಂದಿನ ಸತ್ತೋಯ್ತೀರಾ, ಅವರು ಸತ್ತೋಯ್ತೀವಿ. ಅದು ಮಾಡ್ಬಿಟ್ಟು ಬೇರೆದೆಲ್ಲ ವಿಚಾರಗಳನ್ನ ನೀವು ಅಲ್ಲ ಇಲ್ಲೇ ನೋಡ್ರಿ. ನೀವು ದುಡಿತಾ ಇದ್ರಲ್ವಂದ್ರಿ, ನೀವು ದುಡಿತಾ ಇದ್ರಲ್ವಂದ್ರಿ. ಆ ಅಮ್ಮನ ಒಂದು ಕಷ್ಟ ಸುಖಕ್ಕೆ ಎಷ್ಟು ದಿನ ನೋಡಿದ್ರಿ ನೀವು?
2.5 ವರ್ಷಕ್ಕೆ 5 ಸಲ ಬಂದಿದ್ದೀನಿ ಅಂದ್ರೆ ನೀವು ಮರ್ಯಾದೆ ಆಯ್ತು ಅಂದ್ರೆ ನಿಮ್ಗೆ ಅಲ್ಲ ಕತೆಗಳು ಹೇಳ್ತಾ ಇದೀಯಾ, ಮಾತಾಡ್ತಾ ಇದೀಯಾ, ನಿಮ್ಗೆ ಸುಮ್ಮನೆ ನಮ್ಗೆ ಸಿಟ್ಟು ಬರಿಸ್ತಾ ಇದೆಯಾ ಅಷ್ಟೇ. ಸಿಟ್ಟು ಬರಿಸ್ತಾ ಇದೆಯಾ ಹೊರತು ಬೇರೆ ಮಾತಾಡ್ಬೇಕು ನಿಮ್ಗೆ, ಇನ್ನೇನು ಮಾಡಕ್ಕಾಗಲ್ಲ. ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ.